ಸೆಟ್ ದೋಸೆ ತಿನ್ನಕ್ಕೆ ಇನ್ನೂ ಹೋಟ್ಲ್‌ಗೆ ಹೋಗ್ತಿದ್ದೀರಾ? ವೆಯ್ಟ್ ಅಷ್ಟೆಲ್ಲ ಕಷ್ಟಪಡಬೇಡಿ. ಆರಾಮಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಹೋಟೆಲ್ ಸ್ಟೈಲು ಅಂಡ್ ಹೋಟೆಲ್ ರುಚಿ ಬರೋ ಥರ ಮನೇಲೇ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು 5 ಕಪ್ ಆಗೋಷ್ಟು ಅಥವಾ 5 ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ, ಈ ರೇಷನ್ ಅಕ್ಕಿ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ನೀವು. 5 ಕಪ್ ಆಗೋಷ್ಟು ಅಕ್ಕಿ ತಗೊಳ್ಳಿ. 1 ಕಪ್ ಆಗೋಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. 5 ಕಪ್ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡು ಒಂದು 5ರಿಂದ 6 ಅವರ್ ಚೆನ್ನಾಗಿ ನೆನೆಯಕ್ಕೆ ಬಿಡಿ. ಅರ್ಧ ಕಪ್ ಆಗೋಷ್ಟು ಸಾಬುದಾನ ಅಂದ್ರೆ ಸಬ್ಬಕ್ಕಿ ಅಂತೀವಲ್ಲ, ಈ ಪಾಯಸ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಅದು ಒಂದು ಅರ್ಧ ಕಪ್ ಆಗೋಷ್ಟು ತಗೊಳ್ಳಿ. ಇನ್ ಕೇಸ್ ಸಬ್ಬಕ್ಕಿ ಇಲ್ಲ ಅಂತಂದ್ರೆ ನೀವು ಅದೇ ಪ್ಲೇಸಲ್ಲಿ ಅವಲಕ್ಕಿನ ಯೂಸ್ ಮಾಡ್ಬೋದು. ಅವಲಕ್ಕಿನೂ ಇಲ್ಲ ಅಂದ್ರೆ ಕಡಲೆಪುರಿ ಬರುತ್ತಲ್ಲ, ಅದನ್ನ ಅರ್ಧ ಕಪ್ ಆಗೋಷ್ಟು ಯೂಸ್ ಮಾಡ್ಕೋಬಹುದು ನೀವು. ಸಬ್ಬಕ್ಕಿನ ಸಪರೇಟ್ ಆಗಿ ನೆನೆ ಹಾಕಿ ಅಕ್ಕಿ ಜೊತೆಲೆ ನೆನೆಸೋದು ಬೇಡ. ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆನೆದ್ಮೇಲೆ ನೀವು ದೋಸೆಗೆ ಹೇಗೆ ರುಬ್ಕೋತಿರೋ ಮಾಮೂಲಿ ಹಾಗೇನೆ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈಗ ರುಬ್ಬಿರುವಂತ ಬ್ಯಾಟರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ಕಲಸಿ ಓವರ್ ನೈಟ್ ಫರ್ಮೆಂಟ್ ಆಗಬಿಡಿ. ಈಗ ನೀವು ಸಾಲ್ಟ್ ಆಡ್ ಮಾಡ್ಕೊಂಡು ದೋಸೆನ ಹೇಗೆ ಉಯ್ಕೋತಿರೋ ಹಂಚ್ ಮೇಲೆ ಹಾಗೆ ಮಾಡ್ಕೋಬಹುದು ನೀವು. ಇದು ಸೆಟ್ ದೋಸೆ ಆಗಿರೋದ್ರಿಂದ ನೀವು ಸ್ಪ್ರೆಡ್ ಎಲ್ಲ ಮಾಡಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಸೌಟಲ್ ಬ್ಯಾಟರ್ ತಗೊಂಡು ಹಂಗೇನೆ ಹೆಂಚ್ ಮೇಲೆ ಉಯ್ದು ಫ್ಲಿಪ್ ಮಾಡ್ಕೊಂಡು ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತ ಸೆಟ್ ದೋಸೆ ರೆಡಿ ಆಗುತ್ತೆ. ನನ್ನ ಚಾನಲ್ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.